ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಾಶ್ಮೀರದ ದಾಲ್ ಸರೋವರದಲ್ಲಿ ಸೈರನ್ ಮೊಳಗಿದೆ. ಎಸ್ಡಿಆರ್ಎಫ್ ಮಾಕ್ ಡ್ರಿಲ್ ಹಿನ್ನೆಲೆ ಬೋಟ್ಗಳಲ್ಲಿ ಸೈರನ್. ನೀರಿಗೆ ಬಿದ್ದವರನ್ನ ರಕ್ಷಣೆ ಮಾಡುವ ಬಗ್ಗೆ ಕಾರ್ಯಾಚರಣೆ ಆಗ್ತಾ ಇದೆ. ಗೃಹ ಸಚಿವಾಲಯದ ಸೂಚನೆ ಹಿನ್ನೆಲೆ ಮಾಕ್ ಡ್ರಿಲ್ ನಡೆಸಲಾಗ್ತಾ ಇದೆ. ಜಮ್ಮು ಕಾಶ್ಮೀರದ ಎಸ್ಡಿಆರ್ಎಫ್ ನಿಂದ ಅಣಕು ಕಾರ್ಯಾಚರಣೆ ಇದಾಗಲೇ ಆರಂಭ ಆಗಿದೆ. ಬೋಟ್ ಒಂದು ವೇಳೆ ಮಗುಚಿ ಬಿದ್ದರೆ ರಕ್ಷಣಾ ಕಾರ್ಯಾಚರಣೆ ಹೇಗಿರುತ್ತೆ ಅನ್ನೋದ್ರ ಮಾಕ್ ಡ್ರಿಲ್ ಇದು. ನೀವು ಗಮನಿಸ್ತಾ ಇದ್ದೀರಲ್ಲ ದೃಶ್ಯದಲ್ಲಿ, ಒಂದಷ್ಟು ಜನ ಬೋಟ್ ನಲ್ಲಿ ಇರ್ತಾರೆ, ಆ ಬೋಟ್ ಮಗುಚಿ ಬೀಳುತ್ತೆ. ಆ ಸಂದರ್ಭ ಅವ್ರು ಹೇಗೆ ಎಸ್ಕೇಪ್ ಆಗ್ತಾರೆ ನೋಡಿ. ಈ ಮಾಕ್ ಡ್ರಿಲ್ ಅನ್ನು ನಡೆಸಲಾಗ್ತಾ ಇದೆ. ಹೇಗೆ ತಮ್ಮನ್ನ ತಾವು ರಕ್ಷಿಸಿಕೊಳ್ಳಬಹುದು ಅಂತ ಕಾಶ್ಮೀರದ ದಾಲ್ ಸರೋವರದ ದೃಶ್ಯ ಇದೆ. ಬೋಟ್ ಮಗುಚಿ ಬಿದ್ದಿದೆ. ಯಾವ ರೀತಿಯಾಗಿ ಅವರನ್ನವರು ರಕ್ಷಣೆ ಮಾಡ್ಕೊಳ್ಳೋದ್ರ ಜೊತೆಗೆ ಮಗುಚಿದ್ದಂತ ಬೋಟ್ ಅನ್ನ ಸರಿಪಡಿಸ್ತಾರೆ ನೋಡಿ. ಆನಂತರ ಆ ಬೋಟ್ ಮೇಲೆ ಬರ್ತಾರೆ. ಇದು ತ್ವರಿತಗತಿಯಲ್ಲಾಗಬೇಕು. ಸೊ ಹೇಗಿರುತ್ತೆ ಯುದ್ಧ ಸಂದರ್ಭದಲ್ಲಿ ಏನೇನು ಆಗಬಹುದು ಅಂತ ಸಂದರ್ಭಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನ ಮಾಕ್ ಡ್ರಿಲ್ ಮೂಲಕವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಟ್ರೈನ್ ಕೂಡ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರೋ ಹಾಗೆ ಕಾಶ್ಮೀರದ ದಾಲ್ ಸರೋವರದ ದೃಶ್ಯ. ಇಲ್ಲಿ ಬೋಟ್ ನಲ್ಲಿ ಕೂತು ಮಾಕ್ ಡ್ರಿಲ್ ಮಾಡ್ತಾ ಇದ್ದಾರೆ. ಬೋಟ್ ಮಗುಚಿ ಬಿದ್ದಾಗ ಒಂದು ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದು ಒಂದು ಹೊಣೆ, ಜೊತೆಗೆ ಮಗುಚಿದ್ದಂತ ಬೋಟ್ ಅನ್ನ ಸರಿಪಡಿಸೋದು ತುಂಬಾ ವೇಗವಾಗಿ ಅದನ್ನ ಹೇಗೆ ಮಾಡಬಹುದು ಅಂತ ಅವರಿಗೆ ಟ್ರೈನ್ ಮಾಡಲಾಗ್ತಾ ಇದೆ, ಮಾಕ್ ಡ್ರಿಲ್ ಮಾಡಲಾಗ್ತಾ ಇದೆ. ಆಫ್ ಕೋರ್ಸ್ ಗೊತ್ತಿರುವಂತ ಸಿಬ್ಬಂದಿಯೇ ಮಾಕ್ ಡ್ರಿಲ್ ಮೂಲಕವಾಗಿ ಅದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಸಮುದ್ರಕ್ಕೆ ಹಾರಿ ಮತ್ತೆ ಮೇಲೆದ್ದು ಬರುವಂತ ಸಿಬ್ಬಂದಿ ಎಲ್ಲಾ ರೀತಿಯಾದಂತ ತಯಾರಿಯನ್ನ ಭಾರತ ಹೇಗ್ ಮಾಡ್ಕೊಳ್ತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ. ಒಂದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದು. 54 ವರ್ಷಗಳಿಂದ ಈ ರೀತಿಯಾದಂತ ಮಾಕ್ ಡ್ರಿಲ್ ಆಗೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಮೊದಲ ಬಾರಿ 244 ಜಿಲ್ಲೆಗಳಲ್ಲೂ ಕೂಡ ಮಾಕ್ ಡ್ರಿಲ್ ಅನ್ನ ನಡೆಸಬೇಕು ಅನ್ನುವಂತ ಚರ್ಚೆಗಳಿದಾಗಲೇ ಆಗಿದೆ. ಜೊತೆಗೆ ಇವತ್ತು ಕೂಡ ಒಂದು ವಿಶೇಷವಾದಂತ ಸಭೆ ಇದೆ. ಇನ್ನೂ ಕೂಡ ನಮ್ಮ ರಾಜ್ಯಕ್ಕೆ ಅಂತ ಸಂದೇಶಗಳು ಬಂದಿಲ್ಲ. ಬೆಂಗಳೂರಾಗ್ಲಿ ಕಾರವಾರ ಆಗ್ಲಿ ಈ ಭಾಗಕ್ಕೆ ಇನ್ನೂ ಕೂಡ ಸಂದೇಶಗಳು ಬಂದಿಲ್ಲ. ಬಂದಲ್ಲಿ ಅಂತ ತಯಾರಿಯನ್ನ ಮಾಡ್ತೀವಿ ಅನ್ನೋದಾಗಿಯೂ ಕೂಡ ಇಲ್ಲಿ ಅಧಿಕಾರಿಗಳು ಹೇಳಿದ್ದಾರೆ. ಈಗ ನಾವು ನೋಡ್ತಾ ಇರೋದು ದಾಲ್ ಸರೋವರದ ದೃಶ್ಯ.